ಇದೇ ಮೈಸೂರು ನಗರದಲ್ಲಿ 5 ವರ್ಷಗಳ ಹಿಂದೆ ಮೋದಿ ಅವರು ಚುನಾವಣೆಯ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನಾನು ಆವತ್ತು ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಆ ಸಮಯದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ನನ್ನ ಪರ ಮತವನ್ನು ಯಾಚಿಸಿ ಪ್ರಚಾರ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರು. ಅಷ್ಟೇ ಅಲ್ಲ, ಅಂಬರೀಷ್ ಅವರಿದ್ದಂಥ ಕಾಲದಲ್ಲಿ 25 ವರ್ಷ ಕಾಂಗ್ರೆಸ್ಸಲ್ಲಿ ಇದ್ದರು. ಆದ್ರೂ ಅಂಬರೀಷ್ ಅವ್ರಿಗೂ ಗೌರವವನ್ನು ಇದೇ ವೇದಿಕೆ ಮೇಲೆ ಸಲ್ಲಿಸಿದವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿ ಅವರು. ಈ ಕ್ಷಣದಲ್ಲಿ ಅದನ್ನು ನಾನು ನೆನಪು ಮಾಡಿಕೊಳ್ಳಲೇಬೇಕು. ಇವತ್ತು ನನಗೊಂದು ಸುವರ್ಣಾವಕಾಶ ಸಿಕ್ಕಿದೆ. ಇದೇ ಮೈಸೂರು ನಗರದಲ್ಲಿ ನಾನು ಮೋದಿಜಿ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ, NDA ಪರವಾಗಿ ನಿಮ್ಮಲ್ಲಿ ಆಶೀರ್ವಾದ ಕೇಳ್ಕೊಳ್ಳೋ ಅಂಥ ಒಂದು ಸೌಭಾಗ್ಯ, ಒಂದು ಅದೃಷ್ಟ ನನ್ನದಾಗಿದೆ. ಅದು ನನಗೆ ತುಂಬ ತುಂಬ ಹೆಮ್ಮೆಯ ವಿಷಯವಾಗಿದೆ. ಭಾರತ ದೇಶವನ್ನು ಇಂದು ವಿಶ್ವಮಾನ್ಯವಾಗಿ ಪ್ರಗತಿಯ ಒಂದು ಹಾದಿಯಲ್ಲಿ ನಿಲ್ಲಿಸಬೇಕು, ಅಭಿವೃದ್ಧಿಯೇ ತನ್ನ ಮೂಲ ಮಂತ್ರ ಅಂತ ಜಪಿಸುತ್ತಾ ಹಗಲಿರುಳು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸೋ ಒಂದು ಪ್ರಧಾನಮಂತ್ರಿ ನಮ್ಮ ಮೋದಿಜಿ ಅವರು. ಅವರ ಕೊಡುಗೆಯನ್ನು ನಾನು ಏನಂತ ಮಾತಾಡಲಿ, ಅದಕ್ಕೆ ಸಮಯಾವಕಾಶನೂ ಇಲ್ಲ. ಅವರು ತಂದುಕೊಟ್ಟಂಥ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ಒಂದು 4-5 ದಿನ ಆಗಬೇಕು ಇಲ್ಲಿ ನಿಂತ್ಕೊಂಡ್ರೆ. ಅದೆಲ್ಲವೂ ನಿಮ್ಮ ಕಣ್ಮುಂದೇನೇ ಇದೆ. ಆದರೆ ಇನ್ನು ಮುಂದೆ ಅವರು ಒಂದೇ ಮಾತು ಹೇಳಿದ್ದಾರೆ, ಈ 10 ವರ್ಷದಲ್ಲಿ ನೀವು ನೋಡಿದ್ದು ಬರೀ ಟ್ರೇಲರ್. ಪಿಕ್ಚರ್ ಅಭಿ ಬಾಕಿ ಹೈ, ಪಿಕ್ಚರ್ ಅಭಿ ಬಾಕಿ ಹೈ. ಮತ್ತೊಮ್ಮೆ ಮೋದಿ ಸರ್ಕಾರ ಬಂದೇ ಬರುತ್ತೆ. ಇನ್ನೂ ಹಲವಾರು ಯೋಜನೆಗಳನ್ನು ತಂದು ನಮ್ಮ ದೇಶವನ್ನು 2047 ಅವ್ರದ್ದು 5 ವರ್ಷ 10 ವರ್ಷ 15 ವರ್ಷಗಳ ಕನಸಲ್ಲ, 25 ವರ್ಷಗಳ ನಂತರ ನಮ್ಮ ದೇಶ ಯಾವ ರೀತಿ ಇರುತ್ತೆ ಅಂದರೆ ಇಡೀ ಜಗತ್ತಲ್ಲೇ ನಂಬರ್ 1 ದೇಶ ಭಾರತ ದೇಶವಾಗಿರಬೇಕು ಅನ್ನೋದು ಮೋದಿ ಅವರ ಕನಸು ಇವತ್ತಿನ ದಿನ. ಆ ಕನಸಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಮೋದಿಜಿ ಅವರು ಏನಂದ್ರು ಈ ಬಾರಿ ಬಂದಾಗ, ಅಬ್ ಕಿ ಬಾರ್, ಕೇಳಿಸ್ತಾ ಇಲ್ಲ, ಅಬ್ ಕಿ ಬಾರ್ 400 ಸೀಟು BJPಗೆ NDAಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮೋದಿ ಅವರ ಕನಸು ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮಾತ್ರ ಅವರ ಕನಸಾಗಿದೆ. ಆ ಕನಸನ್ನು ಈಡೇರಿಸೋ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ. ಅದು ಮೋದಿಯವರ ಕನಸು ಈಡೇರಿಸೋ ಜವಾಬ್ದಾರಿ ನಮ್ಮದು. ಅವರು 400 ಕೇಳಿದ್ದಾರೆ, ನಾವೇನು ಮಾಡಬೇಕು? ಒಂದೇ ಒಂದು ಓಟು ನಮ್ಮದು. ಇದೇ ಏಪ್ರಿಲ್ 26 ಹಾಗೂ ಮೇ 7ಕ್ಕೆ ಕರ್ನಾಟಕದಲ್ಲಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಯ ದಿನ ನೀವೆಲ್ಲರೂ ಹೋಗಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬ ಅಲ್ಲ, ನಿಮ್ಮ ಏರಿಯಾ, ನಿಮ್ಮ ಜಾಗ, ನಿಮ್ಮ ಊರು, ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರನ್ನೂ ನೀವು ಹೇಳಿ ಕರ್ಕೊಂಡೋಗಿ ನಾವೆಲ್ಲರೂ ಭಾರತ ದೇಶದಲ್ಲಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಕ್ಕೆ ಒಂದು ಸಂಕಲ್ಪ ತಗೊಂಡು ನಾವು ಹೋಗಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಭವ್ಯ ಭಾರತ, ಸುವರ್ಣ ಯುಗ, ರಾಮರಾಜ್ಯದ ಕಡೆ ನಾವೆಲ್ಲರೂ ಸಂತೋಷದಿಂದ ಹೋಗೋಣ. ಜವಾಬ್ದಾರಿಯುತ ನಾಗರಿಕರಾಗಿ ನಾವಿರೋಣ. ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ, ಅಬ್ ಕಿ ಬಾರ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತೀಯ ಜನತಾ ಪಕ್ಷ.